ವಿಜಯೇಂದ್ರ ಹೋಗಿ ಮೋದಿ ಮನೆಯಲ್ಲಿ ಮಲಗಲಿ, ರೈತರ ಜೊತೆ ಬಂದು ನಾಟಕ ಮಾಡಿದ್ದು ಯಾಕೆ? ಬಿವೈವಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಇವತ್ತು ಆಕ್ರೋಶವನ್ನು ಹೊರಹಾಕಿದ್ರು. ರೈತರನ್ನ ಎತ್ತಿ ಕಟ್ಟೋದಕ್ಕೆ ವಿಜಯೇಂದ್ರ ಹೋಗಿದ್ದ. ರಾತ್ರಿ ಅಲ್ಲಿಯೇ ಇದ್ದು ಜನ್ಮದಿನವನ್ನು ಆಚರಿಸಿಕೊಂಡ. ಜೋಶಿ ಅಮಿತ್ ಶಾ ಮನೆಗೆ ಹೋಗಿ ಮಲಗಬೇಕಾಗಿತ್ತು. ನಾನು ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದೇನೆ, ಇವ್ರದ್ದೇನು ಅನ್ನೋ ರೀತಿಯಲ್ಲಿ, ಅಂದ್ರೆ ಈ ಒಂದು ಹೋರಾಟ ರಾಜಕೀಯ ಪ್ರೇರಿತ ಆಗಿತ್ತ ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ. ಅಂದ್ರೆ ರೈತರು ಹೋರಾಟವನ್ನ ಆರಂಭ ಮಾಡಿ 5 ದಿನ ಆದ ಬಳಿಕ ವಿಜಯೇಂದ್ರ ಅಂಡ್ ಟೀಮ್ ಭೇಟಿ ಕೊಟ್ಟಿರುವಂಥದ್ದು. ಆ ವಿಚಾರವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರು. ವಿಜಯೇಂದ್ರ ಅವರು ಹೋಗಿದ್ದು ಯಾಕೆ ಅಂತ, ಅಲ್ಲಿ ಹೋಗಿ ಮಲಗಿದ್ರಲ್ಲ, ಬರ್ತ್ಡೇ ಬೇರೆ ಇತ್ತು, ರೈತರ ಜೊತೆ ತಮ್ಮ ಬರ್ತ್ಡೇಯನ್ನ ಆಚರಣೆ ಮಾಡಿಕೊಂಡು ವಿಜಯೇಂದ್ರ ಹೋಗಿ ಮೋದಿ ಮನೆಯಲ್ಲಿ ಮಲಗಲಿ, ರೈತರ ಜೊತೆ ಬಂದು ಯಾಕೆ ನಾಟಕ ಮಾಡಿದ್ದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿವೈವಿ ವಿರುದ್ಧ ಇವತ್ತು ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ರು. ರೈತರನ್ನ ಎತ್ತಿ ಕಟ್ಟೋಕೆ ವಿಜಯೇಂದ್ರ ಹೋಗಿದ್ದ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತೇಳಿ ರಾತ್ರಿ ಅಲ್ಲೇ ಇದ್ದು ಜನ್ಮದಿನವನ್ನು ಆಚರಣೆ ಮಾಡಿಕೊಂಡಿದ್ದ. ಅಲ್ಲಿ ಯಾಕೆ ಹೋಗಬೇಕಾಗಿತ್ತು? ಅಮಿತ್ ಶಾ ಮೋದಿ ಅವರಿದ್ರಲ್ಲ, ಜೋಶಿ ಅವರಿದ್ರಲ್ಲ, ಅವ್ರ ಮನೆಗೆ ಹೋಗಿ ಮಲಗಬೇಕಿತ್ತು ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಳೆದ 10 ದಿನಗಳಿಂದ ನಿರಂತರವಾಗಿ ಹೋರಾಟ ಆಗ್ತಾ ಇದೆ ಕಬ್ಬು ಬೆಳೆಗಾರರಿಂದ. ಅವರಿಗೆ ಅವರ ಪರವಾಗಿ ನಿಲ್ಲೋದಕ್ಕೆ ಬಿವೈ ವಿಜೇಂದ್ರ ಅವರು ಹೋಗಿದ್ರು. ಮೊನ್ನೆ ಹೋಗಿ ಅಲ್ಲೇ ಬರ್ತ್ಡೇಯನ್ನು ಸೆಲೆಬ್ರೇಷನ್ ಮಾಡಿಕೊಂಡಿದ್ರು, ಜೊತೆಗೆ ಅಲ್ಲೇ ಮಲ್ಕೊಂಡಿದ್ರು ಒಂದು ನೈಟು. ಆದರೆ ರೈತರು ಕೂಡ ಅದನ್ನು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಯಾಕೆ ಅಂತ ಹೇಳಿದ್ರೆ ಎಲ್ಲ ರಾಜಕಾರಣಿಗಳು ಒಂದೇ ನೀವು ಅಂತೇಳಿ. ಅಂದರೆ BJPಯ ರಾಜಕೀಯ ನಾಯಕರ ಅವರಿಗೆ ಸೇರಿರುವಂಥ ಕಾರ್ಖಾನೆಗಳು ಕೂಡ ಇದ್ದಾವೆ, ಸಕ್ಕರೆ ಕಾರ್ಖಾನೆಗಳು. ನೀವು ಯಾಕೆ ಅದನ್ನು ಘೋಷಣೆ ಮಾಡ್ತಾ ಇಲ್ಲ ಅಂತೇಳಿ, ಸರ್ಕಾರ ಕೊಡ್ತಾ ಇಲ್ಲ, ಓಕೆ, ಕಾರ್ಖಾನೆ ಮಾಲೀಕರಾಗಿ ನಾವು ಕೊಡ್ತೀವಿ ಅಂತ ನೀವು ಯಾಕೆ ಘೋಷಣೆ ಮಾಡ್ತಾ ಇಲ್ಲ ಅಂಥೇಳಿ ವಿಜೇಂದ್ರ ಅವರ ವಿರುದ್ಧನೇ ಆಕ್ರೋಶವನ್ನು ಹೊರಹಾಕಿದರು. ಕೊನೆಗೂ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡಿ ಹೆದ್ದಾರಿಯನ್ನು ತಡೆದು ಆ ಪ್ರತಿಭಟನೆ ವಿಕೋಪಕ್ಕೆ ತಿರುಗಾದ ನಂತರ ರಾಜ್ಯ ಸರ್ಕಾರ ಮಣಿದಿದೆ. ಅಂದರೆ ಈಗ 3,300 ರೂಪಾಯಿ ಘೋಷಣೆ ಮಾಡಿದೆ. ಬಟ್ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾ ಇರುವಂಥದ್ದು ವಿಜೇಂದ್ರ ಹೋಗಿದ್ದು ಯಾಕೆ ಅಲ್ಲಿ ಅಂತ. ಅಲ್ಲಿ ಹೋಗಿ ಮಲಗಿದ್ದು ಕೇವಲ ಹೋರಾಟಕ್ಕಾಗಿ ಅಲ್ಲ, ಅದು ಒಂದು ನಾಟಕಕ್ಕಾಗಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ವಿಜೇಂದ್ರ ಅವರು ಹೋಗಿದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂಥೇಳಿ ಘೋಷಣೆ ಮಾಡಿದ್ದು ನಾನು. ಅವ್ರು ಯಾಕೆ ಹೋಗಿದ್ದು ಅಲ್ಲಿ ಅಂತ ನೀವೇ ಘೋಷಣೆ ಮಾಡಬೇಕು, ಇನ್ಯಾರು ಘೋಷಣೆ ಮಾಡೋದು? ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಹ್ಲಾದ್ ಜೋಶಿ ಅವ್ರ ಮನೇಲಿ ಹೋಗಿ ಮಲಗಬೇಕಾಗಿತ್ತು. ಎಲ್ಲಿ ಮಲಗಬೇಕಾಗಿತ್ತು? ನರೇಂದ್ರ ಮೋದಿ ಅವರ ಮನೆ, ಅಮಿತ್ ಶಾ ಮನೆ, ಪ್ರಹ್ಲಾದ್ ಜೋಶಿ ಮನೆ, ಅಲ್ಲಿ ಮಲಗಬೇಕಾಗಿತ್ತು. ಅಲ್ಲೆಲ್ಲೂ ಮಲಗಲಿಲ್ಲ, ಇಲ್ಲಿ ಬಂದು ಮಲಗಿದ್ದಾರೆ. ಇಲ್ಲಿ ರೈತರು ಚಳವಳಿ ಮಾಡ್ತಾ ಇದ್ದಾರೆ. ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಹ್ಲಾದ್ ಜೋಶಿ ಅವ್ರ ಮನೇಲಿ ಹೋಗಿ ಮಲಗಬೇಕಾಗಿತ್ತು. ಎಲ್ಲಿ ಮಲಗಬೇಕಾಗಿತ್ತು? ನರೇಂದ್ರ ಮೋದಿ ಅವರ ಮನೆ, ಅಮಿತ್ ಶಾ ಮನೆ, ಪ್ರಹ್ಲಾದ್ ಜೋಶಿ ಮನೆ, ಅಲ್ಲಿ ಮಲಗಬೇಕಾಗಿತ್ತು. ಅಲ್ಲೆಲ್ಲೂ ಮಲಗಲಿಲ್ಲ, ಇಲ್ಲಿ ಬಂದು ಮಲಗಿದ್ದಾರೆ. ಇಲ್ಲಿ ರೈತರು ಚಳವಳಿ ಮಾಡ್ತಾ ಇದ್ದಾರೆ. ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಹ್ಲಾದ್ ಜೋಶಿ ಅವ್ರ ಮನೇಲಿ ಹೋಗಿ ಮಲಗಬೇಕಾಗಿತ್ತು. ಎಲ್ಲಿ ಮಲಗಬೇಕಾಗಿತ್ತು? ನರೇಂದ್ರ ಮೋದಿ ಅವರ ಮನೆ, ಅಮಿತ್ ಶಾ ಮನೆ, ಪ್ರಹ್ಲಾದ್ ಜೋಶಿ ಮನೆ, ಅಲ್ಲಿ ಮಲಗಬೇಕಾಗಿತ್ತು. ಅಲ್ಲೆಲ್ಲೂ ಮಲಗಲಿಲ್ಲ, ಇಲ್ಲಿ ಬಂದು ಮಲಗಿದ್ದಾರೆ. ಇಲ್ಲಿ ರೈತರು ಚಳವಳಿ ಮಾಡ್ತಾ ಇದ್ದಾರೆ. ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಹ್ಲಾದ್ ಜೋಶಿ ಅವ್ರ ಮನೇಲಿ ಹೋಗಿ ಮಲಗಬೇಕಾಗಿತ್ತು. ಎಲ್ಲಿ ಮಲಗಬೇಕಾಗಿತ್ತು? ನರೇಂದ್ರ ಮೋದಿ ಅವರ ಮನೆ, ಅಮಿತ್ ಶಾ ಮನೆ.